ಇವತ್ತು ನಾನು ಹುಬ್ಳಿಗೆ ಬಂದಿದ್ದೀನಿ. ಹುಬ್ಳಿಗೆ ಬಂದಿರೋ ಉದ್ದೇಶ ಏನು ಅಂದರೆ, ಎಲ್ಲ ಚಳುವಳಿಗಳು, ಎಲ್ಲ ಸಮಾಜವಾದದ ಆಲೋಚನೆ ಇಟ್ಕೊಂಡಿರೋ ಹೋರಾಟಗಾರರು, ಅದು ದಲಿತ ಬಹುಜನ ಸಂಘಟನೆಗಳಾಗಿರ್ಬೋದು, ರೈತ ಕಾರ್ಮಿಕ ಸಂಘಟನೆ, ಮಹಿಳಾ ಸಂಘಟನೆ, ಪ್ರಾದೇಶಿಕ ಸಂಘಟನೆಗಳು, ವಿಚಾರವಂತ ಹೋರಾಟಗಾರರು ಎಲ್ಲರನ್ನೂ ಸೇರಿಸ್ಕೊಂಡು ನಾವು ಹೆಂಗೆ ಒಂದು ಉತ್ತಮ ಕರ್ನಾಟಕ, ಒಂದು ಸಂವಿಧಾನದ ಕರ್ನಾಟಕ, ಒಂದು ಸಮಾಜವಾದ ಕರ್ನಾಟಕನ ಹೇಗೆ ನಿರ್ಮಾಣ ಮಾಡಬಹುದು, ಅದು ಹುಬ್ಳಿಯಿಂದ ಹೇಗೆ ಒಂದು ಗಟ್ಟಿಯಾದ ಶಕ್ತಿ ಬರ್ಬೋದು ಅಂತ ಚರ್ಚೆ ಮಾಡಕ್ಕೆ, ಸಂವಾದ ಮಾಡಕ್ಕೆ, ಸಭೆ ಮಾಡಕ್ಕೆ ನಾವು ಬಂದಿರೋದು. ಇವಾಗಲೇ 65 ಮತಕ್ಷೇತ್ರದಲ್ಲಿ ಇದೇ ತರ ಸಭೆಗಳು ಮಾಡ್ತಾ ಬರ್ತಾ ಇದ್ದೀವಿ. ಸಂವಿಧಾನ ವಿಚಾರದಲ್ಲಿ ಹೆಂಗೆ ವ್ಯಾಖ್ಯಾನಿಸ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ. ನಾವು ಒಂದು ಉತ್ತಮ ಸಮಾಜ, ಒಂದು ಸಂವಿಧಾನ ಸಮಾಜನ, ಒಂದು ಸಮಾನತೆಯ ಸಮಾಜ, ಒಂದು ಸಮಾಜ, ಜಾತಿ, ಲಿಂಗ, ವರ್ಗ, ಉದ್ಯೋಗ, ಭಾಷೆ, ಎಲ್ಲ ರೀತಿ ಸಮಾನತೆ ಅನ್ನೋದ್ರಲ್ಲಿ ಅದು ಒಂದು ಅಗತ್ಯ ಇರೋದ್ರಿಂದ ಎಲ್ಲ ಚಳುವಳಿಗಾರರು ಸೇರಿಸ್ಕೊಂಡು ಅವರಿಂದ ಸಲಹೆ ಪಡೆದು ಮುಂದಿನ ಹೆಜ್ಜೆ ನಾವು ಇಡಬೇಕು ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಸೊ ಇದನ್ನ ನಾವು ಇವಾಗಲೇ ಎಲ್ಲ 224 ಮತಕ್ಷೇತ್ರನೂ ತಲುಪಬೇಕು. ಬಟ್ ಇವಾಗಲೇ 65 ತಲುಪಿದ್ದೀವಿ. ಹೋಗ್ತಾ ಹುಬ್ಳಿ ಅದು ಬಹಳ ಒಂದು ಪ್ರಜ್ಞಾವಂತ, ಒಂದು ಹೋರಾಟಗಾರರಿರೋರು, ಚಿಂತಕರಿರೋ ಜಾಗ ಮತ್ತು ಬಹಳ ಒಂದು ಮುಖ್ಯವಾದ ಒಂದು ಪಾತ್ರ ವಹಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ, ಎಕನಾಮಿಕ್ಲಿ ಆಗಿರ್ಬೋದು, ಕಲ್ಚರಲಿ ಆಗಿರ್ಬೋದು. ಸೊ ಆ ನಿಟ್ಟಿನಲ್ಲಿ ಇಲ್ಲಿಂದ ಸಲಹೆ ಪಡೆದು ನಮ್ಮ ಕೆಲಸ ಮುಂದುವರ್ಸಕ್ಕೆ ನಾವು ಆಲೋಚನೆ ಮಾಡ್ತೀವಿ. ನಾಳೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ನನಗೆ ಈ ಕರ್ನಾಟಕ ಬಂದ್ಗಳು ನಮಗೆ ಉತ್ತಮವಾದ ಬೇಡಿಕೆ ಇದ್ರೆ ಅದಕ್ಕೆ ಖಂಡಿತ ನಾವು ಸಪೋರ್ಟ್ ಮಾಡಬಹುದು. ಬಟ್ ಇದ್ರಲ್ಲಿ ನನ್ಗೆ ಏನ್ ಕಾಣಿಸ್ತಾ ಇದೆ ಅಂದ್ರೆ, ಇದರಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಸೋಕಾಲ್ ಲೀಡರ್ಸ್ ನ ಅಸ್ತಿತ್ವ ಉಳಿಸ್ಕೊಳ್ಳೋಕೋಸ್ಕರ ಈ ಬಂದ್ಗಳು ಮಾಡ್ತಾ ಇದ್ರು ಹೊರತು ಅವರು ನಿಜವಾಗ್ಲೂ ಅಷ್ಟೊಂದು ಉತ್ತಮವಾದ ಬೇಡಿಕೆ ಇಟ್ಕೊಂಡಿಲ್ಲ. ಆ ವಿಚಾರ ಹೌದು, ಕನ್ನಡದ ಬಗ್ಗೆ ನಮ್ಗೆ ಹೋರಾಟಗಳು ಬೇಕು. ಬಟ್ ಯಾವ ತರ ಹೋರಾಟಗಳು ಬೇಕು ಅಂದಾಗ, ಯಾವ ತರ ಒಂದು ಬೇಡಿಕೆ ಬೇಕು ಅಂದ್ರೆ, ಈ 3 ಲ್ಯಾಂಗ್ವೇಜ್ ಫಾರ್ಮುಲಾ ತೆಗೆದಾಕಿ 2 ಲ್ಯಾಂಗ್ವೇಜ್ ಫಾರ್ಮುಲಾ, 2 ಲ್ಯಾಂಗ್ವೇಜ್ಗಳು ಬೇಕು. ಕನ್ನಡ, ಇಂಗ್ಲಿಷು ಶಿಕ್ಷಣದಲ್ಲಿ ಕರ್ನಾಟಕ ಶಾಲೆಗಳು, ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಓದಿರೋರಿಗೆ ಸರ್ಕಾರಿ ಉದ್ಯೋಗ ಆಗಿರ್ಬೋದು, ಸರ್ಕಾರಿ ಶಾಲೆಗಳ ಏಳಿಗೆ ಆಗಿರ್ಬೋದು, ಒಂದು ಸರೋಜಿನಿ ಮಹಿಷಿ ರಿಪೋರ್ಟ್ ತರದಾಗಿರ್ಬೋದು, ಇದಕ್ಕೆ ಬೇಕಾಗಿರೋ ನಮಗೆ ಒಂದು ಖಾಸಗಿ ವಲಯದಲ್ಲಿ ನಮ್ಮ ಪ್ರಾದೇಶಿಕ ಭೌಗೋಳಿಕವಾದ ನೌಕರಿ ಆಗಿರಬಹುದು. ಈ ತರದ್ದು ಕರ್ನಾಟಕದ ಪರವಾಗಿರೋ ಕೆಲಸಗಳ ಪರವಾಗಿ ನಾನು ಎಂದೆಂದಿಗೂ ನಿಂತಿರ್ತೀವಿ. ಆದರೆ ಈ ಬಂದಲ್ಲಿ ಅಷ್ಟೊಂದು ತೂಕದ ವಿಚಾರ ನನಗೆ ಕಾಣಿಸಲ್ಲ. ಅದೆಲ್ಲ ಒಂದ್ ಕಡೆ ವೈಯಕ್ತಿಕ ಅಸ್ತಿತ್ವಕ್ಕೋಸ್ಕರ ಅಂತ ನನಗೆ ಓಕೆ. ಸರ್, ಈಗ ಸರ್ಕಾರ ಒಂದ್ ಕಡೆ ಫ್ರೀ ಆಗಿ ವಿದ್ಯುತ್ ಇದು ಕೊಡುತ್ತೆ, ಇನ್ನೊಂದ್ ಕಡೆ ಪರ್ ಯೂನಿಟ್ಗೆ 36 ಪೈಸೆ ಹೆಚ್ಚಿಗೆ ಮಾಡುತ್ತೆ, ಈ ಕಡೆ ಸಾರಿಗೆ ಫ್ರೀ ಆಗಿ ಕೊಡುತ್ತೆ, ಮಹಿಳೆಯರಿಗೆ ದರ ಏರಿಕೆ ಮಾಡುತ್ತೆ. ಏನ್ ಸರ್ ಇದು ಈ ರೀತಿ ಆದ್ರೆ? ನಾವು ಸರ್ಕಾರ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಟ್ಯಾಕ್ಸ್. ಪ್ರತಿಯೊಂದು ಸರ್ಕಾರಕ್ಕೂ ಟ್ಯಾಕ್ಸ್ ಮಾಡೋ ಸಾಧ್ಯತೆಗಳಿದೆ. ಜನರಿಂದ ತೆರಿಗೆ ಹಣ ತಗೊಂಡ್ವೇನೋ ಹೌದು, ಆದರೆ ಯಾವುದರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಬಹಳ ಮುಖ್ಯ ಆಗುತ್ತೆ. ನಮಗೆ ಇವತ್ತು 15% ಬಸ್ ಫೇರ್ನ ಹೆಚ್ಚಳ ಮಾಡೋದು ಅದು ಜನ ವಿರೋಧಿ ಟ್ಯಾಕ್ಸ್. ನಂದಿನಿ ಹಾಲ್ ಮೇಲೆ ಹೆಚ್ಚಳ ಮಾಡೋದು ಅದು ನನಗೆ ಜನಪರ ಅಲ್ಲ, ಜನ ವಿರೋಧಿ. ಅಥವಾ ನಮಗೆ ಮೆಟ್ರೋನ ಜಾಸ್ತಿ ಮಾಡೋದು, ಅಥವಾ GST ಮಾಡೋದು, ಅಥವಾ ಒಂದು ಸರ್ಕಾರ ಈ ಕ್ಯಾರಮಲೈಸ್ ಪಾಪ್ಕಾರ್ನ್ ಮೇಲೆ 18% ಟ್ಯಾಕ್ಸ್ ಹಾಕೋದು. ಈ ರೀತಿ ಟ್ಯಾಕ್ಸ್ ಇಂದ ಅದು ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ, ಬಡವರಿಗೆ ಹೊಟ್ಟೆ ಮೇಲೆ ಹೊಡೆಯುತ್ತೆ. ಅದನ್ನ ನಾವು ಒಪ್ಪಕ್ಕಾಗಲ್ಲ. ಯಾವ ತರ ತೆರಿಗೆ ಹಾಕಬೇಕು ಅಂದ್ರೆ, 1% ಶ್ರೀಮಂತರ ಹತ್ರ 40 ಇಂದ 50% ಆಸ್ತಿ ಇದೆ. ಅವರ ಒಂದು ಐಷಾರಾಮಿ ಗಾಡಿಗಳ ಮೇಲೆ, ಅವರ ಒಂದು ಬೇರೆ ಬೇರೆ ತರ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ಗಳಾಗಿರ್ಬೋದು, ಈ ತರ ಒಂದು ಟ್ಯಾಕ್ಸ್ಗಳು ಹಾಕಿ ಶ್ರೀಮಂತರಿಂದ ಜಾಸ್ತಿ ಪಡೆದಿರೋ ಜಾಸ್ತಿ ವಾಪಸ್ ಕೊಡಬೇಕು ಅಂತ ಟ್ಯಾಕ್ಸ್ ಹಾಕಿ ಜನರಿಗೆ ವಿತರಣೆ ಮಾಡಬೇಕು. ಸೊ ಅದನ್ನ ಪ್ರೋ ಪೀಪಲ್ ತೆರಿಗೆ ಹಾಕಬೇಕು. ನಮ್ಗೇನ್ ದುರಂತ ಅಂದ್ರೆ, ಯಾರು ನಮ್ಗೆ ಇವತ್ತಿನ ದಿನ ವಿಪರ್ಯಾಸನೂ ಕೂಡ ಯಾರ ಮೇಲೆ ಟ್ಯಾಕ್ಸ್ ಹಾಕಬೇಕು ಅವ್ರಿಗೆ ಟಿಕೆಟ್ ಕೊಟ್ರೆ ಅವ್ರ ಮೇಲೆ ಟ್ಯಾಕ್ಸ್ ಹಾಕೊಳ್ಳಲ್ಲ. ಶ್ರೀಮಂತರೇ ಆಳ್ತಾ ಇದೆ ಈ ವ್ಯವಸ್ಥೆನಲ್ಲಿ. ಸೊ ನಮಗೆ ಶ್ರೀಮಂತರ ಮೇಲೆ ತೆರಿಗೆ ಹಾಕಬೇಕು, ಜನಸಾಮಾನ್ಯರಿಗೆ ಜಾಸ್ತಿ ಕೊಟ್ಟು ಒಂದು ವಿತರಣೆ ಮಾಡಿ ಒಂದು ಸಮಾಜ, ಆರ್ಥಿಕ ಸಮಾನತೆ ತರೋದು ಬಹಳ ಮುಖ್ಯ ಆಗುತ್ತೆ. ಸರ್, ಈಗ ಹನಿ ಟ್ರ್ಯಾಪ್ ವಿಷಯಕ್ಕೆ ಬಂದ್ರೆ ಸದನದೊಳಗೆ ಅದೇ ಮಾತುಕತೆ ಆಗ್ತಿದೆ. KN ರಾಜಣ್ಣ ಹೇಳ್ತಾರೆ, ನನ್ನ ಮೇಲೆ 2 ಸರಿ ಅಟೆಂಪ್ಟ್ ಆಗಿತ್ತು ಅಂತ ಹೇಳ್ತಾರೆ. ಏನ್ ಸರ್ ಹನಿ ಟ್ರ್ಯಾಪ್ ಅನ್ನೋದು ನಾವು ಯಾರಾದ್ರೂ ಡಿಕ್ಷನರಿ ನೋಡೋದು ವ್ಯಾಖ್ಯಾನ ಮಾಡಿದ್ರೆ, ಹನಿ ಟ್ರ್ಯಾಪ್ ಅಂದಾಗ ಒಂದು ಲೈಂಗಿಕ ಕ್ರಿಯೆ ಮುಖಾಂತರ ಜನನ್ನ ಮ್ಯಾನಿಪ್ಯುಲೇಟ್ ಮಾಡೋದು, ಒಂದು ಪವರ್ಫುಲ್ ವ್ಯಕ್ತಿನ ಮ್ಯಾನಿಪ್ಯುಲೇಟ್ ಮಾಡೋದು. ಬಟ್ ಸಾಮಾನ್ಯವಾಗಿ ಹನಿ ಟ್ರ್ಯಾಪ್ ಅನ್ನು ನಾವು ಹೆಂಗ್ ವ್ಯಾಖ್ಯಾನಿಸ್ತೀವಿ ಅಂದ್ರೆ, ಒಂದು ಪವರ್ಫುಲ್ ಗಂಡಸನ್ನ ಯಾರೋ ಒಂದು ಹೆಂಗಸು ಒಂದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಮ್ಯಾನಿಪ್ಯುಲೇಟ್ ಮಾಡಿ ಒಂದು ಬಲೆಗೆ ಬೀಳ್ಸ್ಕೊಳ್ಳೋದು. ಬಟ್ ನನಗೆ ಆ ರೀತಿ ನಡೆಯುತ್ತೆ ಅಂತ ನಾನು ನೋಡೋನಲ್ಲ. ನನ್ನ ಪ್ರಕಾರ ಏನಾಗತ್ತೆ, ಈ ಹನಿ ಟ್ರ್ಯಾಪ್ ಅನ್ನೋ ಪದ ಬಳಸಿದಾಗ್ಲೇ ಏನಾಗತ್ತೆ ಅಂದ್ರೆ, ಒಂದು ಪ್ರಭಾವಿ ಗಂಡಸರು ಅವರನ್ನೇ ಅವರು ಬಲಿಪಶು ಮಾಡಿಕೊಂಡು ಮಹಿಳೆಯರ ಮೇಲೆ ತಪ್ಪೊರ್ಸಕ್ಕೆ ಇದು ಒಂದು ಪುರುಷ ಪ್ರಧಾನದ ಆಲೋಚನೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹನಿ ಟ್ರ್ಯಾಪ್ ಸಾಮಾನ್ಯವಾಗಿ ಒಂದು ಸಂಬಂಧ ಇದ್ದಾಗ ಇಬ್ರು ಜೊತೆಗೆ ಸೇರಿ ಒಪ್ಪಿಗೆಯಿಂದ ಒಳ್ಳುಗೊಳ್ಳುವಿಕೆ ನಡೆಯುತ್ತೆ.
ಸೊ ನನಗೆ ಹನಿ ಟ್ರ್ಯಾಪ್ ಅನ್ನೋ ಒಂದು ಪರಿಕಲ್ಪನೆನೇ ಒಂದು ರೀತಿ ಸ್ವಯಂ ಬಲಿಪಶು ಮಾಡ್ಕೊಳ್ಳೋದು ಈ ಪ್ರಭಾವಿ ವ್ಯಕ್ತಿಗಳು. ನಿಜ ಹೇಳಬೇಕು, ನಮಗೆ ಇವತ್ತಿನ ದಿನ ಸಮಾಜದಲ್ಲಿ ಮತ್ತೆ ಎಸ್ಪೆಷಲಿ ಪ್ರಭಾವಿಗಳಿಂದ, ಎಸ್ಪೆಷಲಿ ಯಾರ್ಯಾರು ನಮ್ಮ ಜನರ ನಿರೀಕ್ಷೆ ಮಾಡ್ತಾರೋ ಒಳ್ಳೆ ಕೆಲಸ ಮಾಡ್ಬೋದು, ಕಾನೂನನ್ನ ನೀತಿಗಳನ್ನ ಯೋಜನೆ ತರಬಹುದು, ಅವರಿಂದ ನಮಗೆ ಬಹಳ ಮುಖ್ಯವಾಗಿ ಒಳ್ಳೆ ನೈತಿಕತೆ ಬೇಕು, ಒಳ್ಳೆ ಜನಪರವಾದ ಕಾಳಜಿ ಬೇಕು, ಜನರ ಬದುಕನ್ನ ಏಳಿಗೆ ಮಾಡೋಕ್ಕೋಸ್ಕರ ಬೇಕು. ಅದು ಬಿಟ್ಟು ಬೇರೆ ರೀತಿ ಅವ್ರನ್ನ ಪವರ್ ಅನ್ನು ಬಳಸಿದಾಗ ಅದು ನಿಜವಾಗ್ಲೂ ಕೆಟ್ಟ ಸಂದೇಶ ಹೋಗುತ್ತೆ. ಅದರಿಂದ ಸಮಾಜಕ್ಕೂ ಒಳ್ಳೇದಲ್ಲ, ಅದು ಬರೀ ಸೆನ್ಸೇಷನಲೈಸ್ ನ್ಯೂಸ್ ಆಗುತ್ತೆ, ಜನರಿಗೂ ಬಹಳ ಒಂದು ಡಿಸ್ಟ್ರೆಸ್ ಬಂದ್ಬಿಡುತ್ತೆ ಈ ಸಿಸ್ಟಮ್ನಲ್ಲಿ ಮತ್ತೆ ಈ ಆಳುವ ಶಕ್ತಿಗಳಲ್ಲಿ. ಸೊ ಹನಿ ಟ್ರ್ಯಾಪ್ ಅನ್ನೋದು ನನ್ನ ಕಣ್ಣಲ್ಲಿ ಇಟ್ಸ್ ಪುರುಷ ಪ್ರಧಾನದ ಮೈಂಡ್ ಸೆಟ್ ಮತ್ತೆ ಮಹಿಳೆಯರ ಮೇಲೆ ತಪ್ಪೊರಿಸಿ ಗಂಡಸರೇ ಅವರನ್ನ ವಿಕ್ಟಮೈಸ್ ಮಾಡ್ಕೊಳ್ಳೋ ಒಂದು ಪರಿಕಲ್ಪನೆ ಅಂತ ನಾನು ಹೇಳಿದ್ರೆ ಸುಳ್ಳಿಲ್ಲ. ಅಭಿವೃದ್ಧಿ ಬಿಟ್ಟು ಕೇವಲ ಬರೀ ಇದ್ರ ಬಗ್ಗೆನೇ ಇವೆಲ್ಲ ಒಂದು ಜನರಿಗೆ ಒಂದು ಕ್ಯಾಚಿ ನ್ಯೂಸ್ ಆಗತ್ತೆ, ಜನರಿಗೆ ಒಂದು ಸ್ಫೋಟಕ ಆಗತ್ತೆ, ಜನರಿಗೆ ಒಂದು ಸೆನ್ಸೇಷನಲ್ ಸುದ್ದಿ ಆಗತ್ತೆ. ಮತ್ತೆ ಜನರಿಗೆ ಯಾವಾಗ್ಲೂ ಒಬ್ಬ ವ್ಯಕ್ತಿಯ ಖಾಸಗಿ ಜೀವನದ ಬಗ್ಗೆ ಜಾಸ್ತಿ ಒಂದು ಒಲವು ಇರುತ್ತೆ, ಮೀಡಿಯಾಗೂ ಬಹಳ ಆಸಕ್ತಿ ಬರುತ್ತೆ. ಬಟ್ ನಿಜವಾಗ್ಲೂ ನಮಗೆ ಸದನದಲ್ಲಿ ಏನ್ ನಡಿಬೇಕು ಅಂದ್ರೆ ಜನಪರವಾದ ಒಂದು ಜನರ ಏಳಿಗೆಗೋಸ್ಕರ ಒಂದು ಸಮಾಜ ನಿರ್ಮಾಣ ಮಾಡೋಕ್ಕೋಸ್ಕರ ಯಾವ್ಯಾವ ತರ ಯೋಜನೆಗಳು, ಕಾನೂನುಗಳು, ನೀತಿಗಳು ಬೇಕು. ಸೊ ಆ ತರ ವಿಚಾರಗಳು, ಚರ್ಚೆಗಳು ಹೆಚ್ಚಾಗಬೇಕು. ಈ ಒಂದು 48 ಅಥವಾ ಈ ಪ್ರಕರಣಗಳು, ಪೆನ್ ಡ್ರೈವ್ಗಳು, ಸಿಡಿಗಳು ಅಂತದನ್ನ ಅದಕ್ಕಿಂತ ಮುಖ್ಯವಾಗಿ ಜನರ ಬದುಕು ಹೆಂಗೆ ಏಳಿಗೆ ಆಗಬೇಕು ಅನ್ನೋ ಮುಖ್ಯವಾದ ಚರ್ಚೆ ಆಗಬೇಕು. ನೀವು ಕೂಡ ಒಬ್ಬರು ನಟರು. ಲಾಸ್ಟ್ ಟೈಮ್ ಡಿ.ಕೆ. ಶಿವಕುಮಾರ್ ಅವರು ವೇದಿಕೆ ಮೇಲೆ ಹೇಳ್ತಾರೆ, ಖಡಕ್ ವಾರ್ನಿಂಗ್ ಕೊಡ್ತಾರೆ, ಚಿತ್ರನಟರು ಯಾರು ನಮ್ಗೆ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ನಾನು ನೋಡಿದೆ ಅದನ್ನ. ಫಸ್ಟ್ ಆಫ್ ಆಲ್, ನಿಮ್ಮ ಹೋರಾಟಗಳಿಗೆ ಚಿತ್ರನಟ ಸಪೋರ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಚಿತ್ರನಟರಿಗೆ ಅಥವಾ ಯಾರಿಗೆ ಯಾರಿಗೂ ಕಾಳಜಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ನಿಮ್ಮ ಪಕ್ಷದ ಅಥವಾ ನಿಮ್ಮ ವೈಯಕ್ತಿಕ ಹೋರಾಟ, ನಿಜ ಹೇಳಬೇಕು, ಮೇಕೆದಾಟು ಅನ್ನೋದು ಅದು ಜನಪರವಾಗಿದೆ ಅಂತ ನಾನು ಹೇಳಲ್ಲ. ಅದು 10,000 ಕೋಟಿ ಮತ್ತೆ ಅದು ಒಂದು 9,000 ಕೋಟಿ ಧ್ವಂಸ ಮಾಡಕ್ಕೆ ಕಾಂಟ್ರಾಕ್ಟರ್ಸ್ಗೆ, ಶ್ರೀಮಂತರಿಗೆ ಲಾಭ ಆಗೋದಕ್ಕೋಸ್ಕರ ಆ ಮೇಕೆದಾಟು ಯೋಜನೆ ಇದೆ. ಸೊ ಅದನ್ನ ನಾನು ಸಪೋರ್ಟ್ ಮಾಡಲ್ಲ, ಬೆಂಬಲಿಸಲ್ಲ. ಎರಡನೇದಾಗಿ, ನಟ್ಟು ಬೋಟು ಟೈಟ್ ಮಾಡ್ತೀನಿ ಅಂದಾಗ ಎಲ್ಲೋ ಒಂದ್ ಕಡೆ ನನಗೆ ಈ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗಾಯ್ತು. ಅದು ಸಾಫ್ಟ್ ಟಾರ್ಗೆಟ್ ಸಿನಿಮಾ ರಂಗ, ಪ್ರಚಾರದಲ್ಲಿರ್ತೀವಿ, ಎಷ್ಟೋ ಒಂದು ಜನರಿಗೆ ಯಾರ್ಯಾರು ಅಂತ ಗೊತ್ತಿರುತ್ತೆ, ಅದ್ರ ಮೇಲೆ ಒಂದು ಭಯ ಹುಟ್ಟಿಸಕ್ಕೆ, ನನ್ನ ಹತ್ರ ಎಷ್ಟು ಪವರ್ ಇದೆ ಅಂತ ತೋರಿಸ್ಕೊಳ್ಳಕ್ಕೆ ಅದು ನಿಜವಾಗ್ಲೂ ಅದು ಅಗತ್ಯ ಇಲ್ಲ. ಯಾಕಂದ್ರೆ ನಾವು ನೋಡಿದೀವಿ ತೆಲಂಗಾಣದಲ್ಲಿ, ಅಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಏನು ಅಲ್ಲು ಅರ್ಜುನ್ ಮೇಲೆ ಎಷ್ಟೋ ಒಂದು ಅಸ್ತ್ರ ಬಿಟ್ಟಿದ್ದಾರೆ, ಅವ್ರು ಜೈಲ್ಗೂ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂತು, ಏನೋ ಸಮಸ್ಯೆಗಳಾಯ್ತು. ಸೊ ಈ ನಟ್ಟು ಬೋಲ್ಟು ಟೈಟು ಅಂತ ಹೇಳ್ತಾರಲ್ಲ, ಇದು ಒಂದು ರೀತಿ ಸ್ವಲ್ಪ ಒಂದು ರೀತಿ ಅಹಂಕಾರದ ಮಾತನ್ನು ಕಾಣಿಸ್ತು, ಸ್ವಲ್ಪ ಬೆದರಿಕೆಯ ಮಾತು ಕಾಣಿಸ್ತು. ಅಗತ್ಯ ಇರಲಿಲ್ಲ. ಆ ಸಿನಿಮಾ ರಂಗ ಯಾರೇ ಇರ್ಬೋದು, ಅವರಿಗೆ ಒಳ್ಳೆ ಮಾತಿಂದ ಹೇಳಿದ್ರೆ ಖಂಡಿತ ಇಷ್ಟ ಬಂದವರು ಬರ್ತಾರೆ, ಇಷ್ಟ ಇದ್ದವರು ಬೇರೆ ರೀತಿ ಅವರ ಕಾಳಜಿನ ವ್ಯಕ್ತಪಡಿಸ್ತಾರೆ ಅಂತ ಹೇಳಿದ್ರೆ. ಚಿತ್ರ ನಟರಾಗ್ಲಿ, ಚಿತ್ರರಂಗದವರಾಗ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಲ್ಲ ಸರ್. ಪ್ರತಿಯೊಬ್ಬರು ಅವರವ್ರ ರೀತಿಯಲ್ಲಿ ಧ್ವನಿ ಎತ್ತಾ ಇರ್ತಾರೆ, ಅವರವ್ರ ರೀತಿಯಲ್ಲಿ ಕೆಲಸ ಮಾಡಕ್ಕೆ ಇಷ್ಟಪಡ್ತಾರೆ, ಅವರವ್ರ ಕಾಳಜಿ ತಕ್ಕಂತೆ ವ್ಯಕ್ತಪಡಿಸ್ತಾರೆ. ನಾನು ಚಿತ್ರರಂಗ ಒಂದು ಓವರ್ ಆಲ್ ಒಂದು ಸೈದ್ಧಾಂತಿಕ ಯೂನಿಟ್ ಅಂತ ನಾನು ನೋಡಲ್ಲ. ಚಿತ್ರರಂಗದಲ್ಲಿ ಬೇರೆ ಬೇರೆ ಸಿದ್ಧಾಂತಗಳಲ್ಲಿ ಇರಿದ್ದಾರೆ, ಚಿತ್ರರಂಗದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಚಿತ್ರರಂಗಕ್ಕೆ ಸೇರ್ತಾರೆ, ಕೆಲವರಿಗೆ ಕಲಾ ಸೇವೆ ಮಾಡ್ತಿರ್ತಾರೆ, ಅದು ಬಹಿರಂಗವಾಗಿ ಮಾಧ್ಯಮದಲ್ಲಿ ಬರಲ್ಲ. ಸೊ ನಾನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಲ್ಲ. ಬಟ್ ಅಧಿಕಾರದಲ್ಲಿ ಇದ್ದಾಗ, ಅದು ಯಾರು ನಮಗೆ DCM ಅವರಾಗಿರ್ಬೋದು, ಯಾರೇ ಇರ್ಬೋದು, ಆ ಅಧಿಕಾರನ ಒಂದು ಕಾಳಜಿಯಿಂದ ಉಪಯೋಗಿಸ್ಬೇಕು ಹೊರತು ನಂತರ ಅಧಿಕಾರ ಇದೆ ಅಂತ ಒಂದು ಮದದ ರೀತಿ ಮಾತುಗಳನ್ನ ತೋರಿಸಿ ನಟ್ಟು ಬೋಲ್ಟು ಟೈಟು ಅಂತ ಒಂದು ಹೆದರ್ಸೋದು, ಬೆದರ್ಸೋದು, ಅದು ಒಳ್ಳೆ ಸಂದೇಶ ಸಾರಲ್ಲ. ಧನ್ಯವಾದ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.